ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 14. ಕಾರಿನಿಂದ ಇಳಿಯುತ್ತಲೇ ಅವನ ಕೈಯನ್ನು ಹಿಡಿದುಕೊಂಡು ಥ್ಯಾಂಕ್ ಯು. ಅವನು ಅವಳ ಅಂಗೈಯನ್ನು ತನ್ನ ತುಟಿಗಿಟ್ಟು ಯಾವಾಗಲೂ ನೀನು ನನ್ನ ಜೊತೆನೇ ಇರಬಾರ್ದಾ ಎಂದು ಹೇಳಿದ. ರಾತ್ರಿ ಮನೆಯ ಹೊರಗೆ ಯಾರೋ ಓಡಾಡುತ್ತಿರುವ ಸದ್ದು. ಮನೆಯ ಡೋರ್ ಓಪನ್ ಮಾಡಲು ಕೀಯಿಂದ ಪ್ರಯತ್ನಿಸುತ್ತಿದ್ದಾರೆ. ರೀತಿ ಭಯದಿಂದ ನಡುಗುತ್ತಿದ್ದಾಳೆ, ಬೆವರುತ್ತಿದ್ದಾಳೆ. ನನಗೆ ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಆಯಿತು, ಎಷ್ಟು ಸೇರುತ್ತೋ ಅಷ್ಟು ತಿನ್ನು, ಮಿಕ್ಕಿದ್ದು ನಾನು ತಿಂತೀನಿ. ಅವಳು ಜ್ಯೂಸ್ ಕುಡಿಯತೊಡಗಿದಳು. ಮ್ಲಾನ ವದನಳಾಗಿರುವ ರಿಧಿಯನ್ನೇ ನೋಡುತ್ತಾ ಪೂರ್ವಾಂಕ್ ಹೇಳಿದ, ಯಾಕೆ ಅಷ್ಟೊಂದು ನರ್ವಸ್ ಆಗಿದೆಯಾ? ರಿಲ್ಯಾಕ್ಸ್. ನಿನ್ನ ನೋಡಿದರೆ ಏನನ್ನಿಸುತ್ತೆ ಗೊತ್ತಾ? ಯಾರಾದರೂ ಮನೆಯೊಳಗೆ ಬಂದು ನಿನ್ನ ನುಂಗಿ ಹಾಕ್ತಾರೆ ಅಂತ ಅಥವಾ ಕೊಂದು ಹಾಕ್ತಾರೆ ಅಂತ ನೀನು ಹಾಗೆ ಅಂದ್ಕೊಂಡಿದ್ದೀಯಾ? ಅದೆಲ್ಲ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಯಾರಿಗೂ ನಿಮ್ಮ ಮನೆಯೊಳಗೆ ಬಂದು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ. ನೀನು ಧೈರ್ಯವಾಗಿರಬೇಕು. ಆವತ್ತು ನಿನ್ನ ಕಿಡ್ನ್ಯಾಪ್ ಮಾಡಿದಾಗ ನೀನು ಧೈರ್ಯವಾಗಿ ಎಲ್ಲ ಎದುರಿಸಿದ್ದಿ ಅಲ್ವಾ? ಹಾಗೆ ಆವತ್ತಿದ್ದ ಧೈರ್ಯ ನನಗೆ ಈಗ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಗ ಏನೋ ನಾನು ಧೈರ್ಯವಾಗಿ ಹೋರಾಡಿದ್ದೆ. ಆದರೆ ಮನೆಗೆ ಬಂದ ಮೇಲೆ 2 ದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಗೊತ್ತಾ ನಿಮಗೆ? ಆತಂಕ ವ್ಯಕ್ತಪಡಿಸಿದಳು. ಅದೆಲ್ಲ ನನಗೆ ಹೇಗೆ ಗೊತ್ತಾಗಬೇಕು? ನೀನು ಹೇಳಿದರೆ ತಾನೇ ಗೊತ್ತಾಗೋದು. ನಾನೇನೋ ನಮ್ಮ ರೀತಿ ಅಂದರೆ ತುಂಬ ಧೈರ್ಯಸ್ಥೆ ಅಂತ ಅಂದ್ಕೊಂಡಿದ್ದೀನಿ. ಬೇಕೆಂದೇ ಅವಳನ್ನು ಹೊಗಳಿದ. ಪರೀಕ್ಷಿತ್ ಮನೆಗೆ ಬಂದಿದ್ದಾನಂತ? ನಾನವನಿಗೆ ಕರೆ ಮಾಡಿಲ್ಲ, ಮಾಡಿ ಕೇಳಬೇಕಷ್ಟೇ, ಅವನಿಗೆ ಉತ್ತರಿಸಿದಳು ರೀತಿ. ಅವನಿವತ್ತು ನಿನ್ನ ಜೊತೆ ಮನೆಯಲ್ಲೇ ಇರಲಿ, ನನ್ನ ರೂಮಲ್ಲಿ ಸೇರಿಸ್ಕೊಳ್ಳಲ್ಲ. ಈಗ ಸಮಾಧಾನ ಆಯಿತಾ? ನೀನಿನ್ನೂ ತುಂಬ ಚಿಕ್ಕವಳು. ಇಲ್ಲಾಂದರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ನಿನ್ನ ನೋಡ್ಕೋತಾ ಇದ್ದೆ. ಅವನ ದನಿಯಲ್ಲಿ ಆಸೆ ತುಂಬಿ ತುಳುಕುತ್ತಿತ್ತು. ಭರವಸೆಗೆ ಎಂಬಂತೆ ಅವಳ ಕೈಯ ಮೇಲೆ ತನ್ನ ಕೈಯನ್ನಿಟ್ಟ ಪೂರ್ವಾಂಕ್. ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅಷ್ಟರಲ್ಲಿ ತಿಂಡಿ ಬಂದಿತ್ತು. ಮೌನವಾಗಿ ತಿಂಡಿ ತಿನ್ನತೊಡಗಿದರು ಇಬ್ಬರು. ಪೂರ್ವಾಂಕ್ ಹೇಳಿದ, ಬೇಗ ಬೇಗ ತಿಂದು ಮುಗಿಸಿ ಹೊರಟ್ರೆ ವಾಸಿ. ಇಷ್ಟು ನಿಧಾನವಾಗಿ ಮತ್ತು ಇಷ್ಟು ಕಡಿಮೆ ತಿಂದರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಬೇಕೆಂದೇ ಅವಳನ್ನು ರೇಗಿಸಿದ. ಮತ್ತೆ ಐಸ್ ಕ್ರೀಮ್ಗೆ ಜಾಗ ಬೇಕು, ಅದಕ್ಕಾಗಿ ಕಡಿಮೆ ತಿಂತಾ ಇರೋದು. ಅವಳ ಮುಖದಲ್ಲಿ ಈಗ ನಗು ಅರಳಿತು. ಅವಳು ತಿಂದು ಮುಗಿಸಿದ್ದನ್ನು ಅವನು ತಿಂದು ಮುಗಿಸಿದ. ಐಸ್ ಕ್ರೀಮ್ ಮತ್ತು ಜೆಲ್ಲಿ ಅವಳ ಫೇವರೇಟ್ ಆದ್ದರಿಂದ ಅದನ್ನು ಮಾತ್ರ ಪೂರ್ತಿ ತಿಂದು ಮುಗಿಸಿದ್ದಳು ರೀತಿ. ಬಿಲ್ಲು ಕೊಟ್ಟು ಇಬ್ಬರೂ ಎದ್ದರು. ರೀತಿ ಮುಂದೆ ಇದ್ದಳು. ಅವನು ಚೇಂಜ್ಗಾಗಿ ಹಿಂದೆ ಉಳಿದಿದ್ದ. ಅವರಿಬ್ಬರು ಹೋಟೆಲ್ನಿಂದ ಹೊರಟಾಗ ಅಲ್ಲಿದ್ದ ಅನೇಕರ ಕಣ್ಣುಗಳು ಅವರನ್ನೇ ಹಿಂಬಾಲಿಸುತ್ತಿದ್ದುದು ಅವರ ಗಮನಕ್ಕೆ ಬಂದಿತ್ತು. ಪೂರ್ವಾಂಕ್ದು ಒಳ್ಳೆಯ ಎತ್ತರವಾದ ಕಟ್ಟುಮಸ್ತಾದ ದೇಹ, ಕಿರುಮೀಸೆಯ ಮಿಂಚುಗಣ್ಣಿನ ಲಕ್ಷಣವಾದ ಯುವಕ. ಅವನೊಂದಿಗೆ ಕಡು ಹಸಿರು ಬಣ್ಣದ ಚೂಡಿದಾರದಲ್ಲಿ ಮಿಂಚುತ್ತಿದ್ದ ರೀತಿ ಇನ್ನೂ ಆಕರ್ಷಕವಾಗಿದ್ದಳು. ಅವಳದು ನೀಳನಾಸಿಕ, ಕರಿಯ ಅರಳುಗಣ್ಣುಗಳು, ರೇಷ್ಮೆಯಂಥ ಕೂದಲು, ಕಿವಿಯಲ್ಲಿ ತೂಗಾಡುತ್ತಿದ್ದ ಚಿನ್ನದ ಆಭರಣ, ಕುತ್ತಿಗೆಯಲ್ಲಿದ್ದ ಒಂದೆಳೆ ಚಿನ್ನದ ಸರ, ಹಾರುತ್ತಿರುವ ಮುಂಗುರುಳು ಅವಳಿಗೆ ವಿಶೇಷವಾದ ಶೋಭೆ ತಂದಿತ್ತು. ಅವರಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿತ್ತು. ಇಬ್ಬರೂ ಜೊತೆಯಾಗಿ ನಡೆದು ಬರುತ್ತಿದ್ದರೆ ಸಾವಿರಾರು ಕಣ್ಣುಗಳು ಅವಳನ್ನೇ ಹಿಂಬಾಲಿಸುತ್ತಿದ್ದವು. ಅವರಿಬ್ಬರು ಕಾರಿನಲ್ಲಿ ಮನೆಗೆ ಹೊರಟರು. ಮನೆ ತಲುಪುವಾಗ ಪರೀಕ್ಷಿತ್ ಬಂದಿದ್ದ. ಅದಕ್ಕೆ ಸಾಕ್ಷಿ ಎಂಬಂತೆ ಮನೆಯೊಳಗೆ ದೀಪ ಬೆಳಗಿತ್ತು. ಈಗ ರೀತಿಗೆ ಹೋದ ಜೀವ ಬಂದಂತಾಗಿದ್ದು. ಸದ್ಯ ಪರೀಕ್ಷಿತ್ ಬಂದಿದ್ದಾನೆ, ಸಂತೋಷದಿಂದಲೇ ಹೇಳಿದಳು. ಕಾರಿನಿಂದ ಇಳಿಯುತ್ತಲೇ ಅವನ ಕೈಯನ್ನು ಹಿಡಿದುಕೊಂಡು ಹೇಳಿದಳು ರೀತಿ, ಥ್ಯಾಂಕ್ ಯು. ಅವನು ಅವಳ ಅಂಗೈಯನ್ನು ತನ್ನ ತುಟಿಗೆ ಇಟ್ಟುಕೊಂಡ. ಯಾವಾಗಲೂ ನೀನು ನನ್ನ ಜೊತೆನೇ ಇರಬಾರ್ದಾ ಅನ್ನಿಸ್ತಾ ಇದೆ. ಐ ಮಿಸ್ ಯು ಟೂ, ಅವಳು ಹೇಳಿದಳು. ಅವನಿಂದ ಬೀಳ್ಕೊಂಡು ಅವಳು ತನ್ನ ಮನೆಯತ್ತ ಹೊರಟಳು. ಅವಳು ಮನೆಯೊಳಗೆ ಬರುತ್ತಲೇ ಪರೀಕ್ಷಿತ್ ಅವಳನ್ನು ವಿಚಾರಿಸಿಕೊಂಡ. ಎಲ್ಲಿ ಹೋಗಿದ್ದೆ? ಇಷ್ಟೊತ್ತು ಏನು ಮಾಡ್ತಾ ಇದ್ದೆ? ಅವಳು ತಾನು ಡ್ರೆಸ್ ಆಲ್ಟರ್ ಮಾಡಿಸಿಕೊಳ್ಳಲು ಹೋಗಿದ್ದ ವಿಚಾರವನ್ನು ಹೇಳಿ ಊಟ ಮಾಡಿ ಬಂದ ವಿಚಾರವನ್ನು ತಿಳಿಸಿದಳು. ನಾನು ನಿನ್ನೇನೆ ಅಮ್ಮನ ಪರ್ಮಿಷನ್ ತಗೊಂಡಿದ್ದೆ, ಬೇಕಾದರೆ ಅಮ್ಮನನ್ನು ಕೇಳು. ನನಗೆ ಊಟ ಪೂರ್ವಾಂಕ್ ಕೊಡಿಸಿದ್ದಾರೆ. ನಿಂದು ಊಟ ಆಯ್ತಾ? ಅಣ್ಣನನ್ನು ವಿಚಾರಿಸಿದಳು. ನಾನು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದಿರೋದು. ನಾನು ಮೇಲೆ ಪೂರ್ವಾಂಕ್ ಜೊತೆ ಮಲಕೋತೀನಿ, ನೀನು ಬಾಗಿಲು ಭದ್ರಪಡಿಸ್ಕೊ. ಏನು ಬೇಡ, ನಂಗೊಬ್ಳಿಗೆ ಇಲ್ಲಿ ಭಯ ಆಗುತ್ತೆ. ನೀನು ಇಲ್ಲೇ ಮಲಕೋ. ನೀನು ಮೇಲೆ ಬಂದರೆ ಬಾಗಿಲು ತೆರಿಬೇಡ ಅಂತ ಪೂರ್ವಾಂಕ್ಗೆ ಕರೆ ಮಾಡಿ ಹೇಳ್ತೀನಿ. ಅವಳು ಅಷ್ಟು ಹೇಳಿದ ಮೇಲೆ ಪರೀಕ್ಷಿತ್ ಮನೆಯಲ್ಲಿಯೇ ಮಲಗಿಕೊಂಡ. ಅಂದು ರಾತ್ರಿ ಏನೂ ತೊಂದರೆ ಆಗಲಿಲ್ಲ. ಈಗ ಮನೆ ಕೆಲಸ ಪೂರ್ತಿ ರಿಧಿಯ ಮೇಲೆ ಬಿದ್ದಿತ್ತಲ್ಲ. ಮರುದಿನ ಬೆಳಗ್ಗೆ ಅಲಾರಾಮ್ ಇಟ್ಟುಕೊಂಡು ಬೇಗನೆ ಎದ್ದು ಪಲಾವ್ ಮಾಡಿದ್ದಳು ರಿಧಿ. ಉಪ್ಪು ಸ್ವಲ್ಪ ಕಡಿಮೆ ಇದ್ದದ್ದಕ್ಕೆ ಪರೀಕ್ಷಿತ್ ಅವಳನ್ನು ಆಡಿಕೊಂಡು ನಕ್ಕಿದ್ದ.
ಸಂಜೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ಈಗ ನನಗೆ ಕಾಲೇಜ್ಗೆ ಲೇಟ್ ಆಗುತ್ತೆ ಎಂದು ಹೇಳುತ್ತಾ ಬಾಕ್ಸ್ ತುಂಬಿಸಿಕೊಂಡು ಅವಳು ಕಾಲೇಜಿಗೆ ಹೊರಟಿದ್ದಳು. ಕಾಲೇಜಿಗೆ ತಲುಪುತ್ತಿದ್ದಂತೆ ಗೆಳತಿ ಅಂಕಿತಾ ಜೊತೆ ತಂದೆಯ ಅಸೌಖ್ಯತೆಯ ಕಾರಣ ತಾಯಿ ಊರಲ್ಲಿ ಇಲ್ಲದಿರುವುದನ್ನು ತಿಳಿಸಿದಳು. ಅದಕ್ಕೆ ಅಂಕಿತಾ ಅವಳಿಗೊಂದು ಒಳ್ಳೆಯ ಸಲಹೆಯನ್ನು ಇತ್ತಳು. ನೀನು ನಮ್ಮ ಮನೆಗೆ ಬಂದು ಬಿಡು. ಇಬ್ಬರು ಒಟ್ಟಿಗೆ ಕಂಬೈನ್ ಸ್ಟಡಿ ಮಾಡೋಣ. ಮುಂದಿನ ತಿಂಗಳು ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಬರುತ್ತಲ್ಲ, ಡಿಸ್ಕಸ್ ಮಾಡಿ ಕಲ್ತ್ರೆ ಎನಾಟಮಿ ತುಂಬ ಚೆನ್ನಾಗಿ ನೆನಪುಳಿಯುತ್ತೆ. ಈ ಸಲ ಹೆಡ್, ನೆಕ್ ಆ್ಯಂಡ್ ಬ್ರೈನ್ ಇರೋದಲ್ವಾ, ತುಂಬ ಟಫ್ ಇದೆ. ನಿಂಗೆ ಅಡುಗೆ ಮಾಡಿಕೊಂಡು ಓದೋದು ಕಷ್ಟ ಆಗಲ್ವಾ? ರಿಧಿ ಅದಕ್ಕೆ ಉತ್ತರಿಸುತ್ತಾ, ನಾನು ಕಷ್ಟ ಇರೋ ಯಾವ ಅಡುಗೆನೂ ಮಾಡಲ್ಲ. ತುಂಬ ಈಸಿಯಾಗಿರೋದೇ ಮಾಡೋದು. ಬೆಳಗ್ಗೆ ಪಲಾವ್ ಮಾಡಿದ್ದೆ, ಅದನ್ನೇ ಬಾಕ್ಸ್ಗೆ ಹಾಕೊಂಡು ಬಂದೆ. ರಾತ್ರಿಗೆ ಅನ್ನ, ಒಂದು ಪಲ್ಯ, ಮೊಸರು, ಉಪ್ಪಿನಕಾಯಿ ಅಷ್ಟೇ ನನ್ನ ಅಡಿಗೆ. ನಿಂಗೆ ಅಷ್ಟಾದರೂ ಮಾಡೋಕೆ ಬರುತ್ತೆ, ನನಗೆ ಅದೂ ಬರಲ್ಲ. ನಮ್ಮಮ್ಮ ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ನಾನು ತುಂಬ ಲೇಜಿ ಆಗಿಬಿಟ್ಟಿದ್ದೀನಿ ಹೇಳಿಕೊಂಡು ನಕ್ಕಳು ಅಂಕಿತಾ. ಅಷ್ಟರಲ್ಲಿ ಫಿಸಿಯಾಲಜಿ ಲೆಕ್ಚರರ್ ಪ್ರಭು ಅವರು ಕ್ಲಾಸಿಗೆ ಬಂದಿದ್ದರಿಂದ ಗೆಳತಿಯರ ಮಾತು ಅರ್ಧಕ್ಕೆ ನಿಂತಿತು. ಅಂಕಿತಾಗೆ ಎನಾಟಮಿ ರೆಕಾರ್ಡ್ ಕಂಪ್ಲೀಟ್ ಮಾಡಿ ಆಗಿರಲಿಲ್ಲ. ಪ್ರಭು ಸರ್ ಅವರು ಪಾಠ ಮಾಡುತ್ತಿರಬೇಕಾದರೆ ಡೆಸ್ಕ್ನೊಳಗೆ ಎನಾಟಮಿ ರೆಕಾರ್ಡ್ ಇಟ್ಟು ತಲೆಬುರುಡೆಯ ಚಿತ್ರ ಬಿಡಿಸುತ್ತಿದ್ದಳು. ಅಷ್ಟರಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ರಿಧಿಗೆ ಸರ್ ಅಂಕಿತಾಳನ್ನೇ ನೋಡುತ್ತಿರುವುದು ಗೊತ್ತಾಗಿ ಪಿಸುದನಿಯಲ್ಲಿ ಗೆಳತಿಗೆ ಹೇಳಿದಳು, ಸರ್ ನಿನ್ನನ್ನೇ ನೋಡ್ತಿದ್ದಾರೆ. ತಕ್ಷಣವೇ ಅಂಕಿತಾ ಎಚ್ಚೆತ್ತುಕೊಂಡಿದ್ದಳು. ಕ್ಲಾಸ್ ಮುಗಿದ ಬಳಿಕ ರಿಧಿ ಅಂಕಿತಾ ಬಳಿ ಹೇಳಿದಳು, ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ಎನಾಟಮಿ ಪುಸ್ತಕ ತೆಗೆದು ಓದಿದ್ರೆ ಆಗಲ್ಲ ಅಂತ ಗೊತ್ತಿಲ್ವಾ? ಗೊತ್ತಿದ್ದು ಯಾಕೆ ಅಂತ ತಪ್ಪು ಮಾಡ್ತಾ ಇದ್ದೀಯಾ? ಇವತ್ತು ನೀನು ಸಿಕ್ಕಿ ಹಾಕಿಕೊಂಡೆ ಅಂತಾನೆ ಅಂದ್ಕೊಂಡಿದ್ದೆ. ಗೆಳತಿಯ ಬಳಿ ರೇಗಿಕೊಂಡಿದ್ದಳು. ಥ್ಯಾಂಕ್ ಯು ರಿಧಿ, ನಿನ್ನಿಂದಾಗಿ ಇವತ್ತು ನನ್ನ ರೆಕಾರ್ಡ್ ಬುಕ್ ಉಳಿಯಿತು. ಮಧ್ಯಾಹ್ನ ಊಟದ ಸಮಯದಲ್ಲಿ ರಿಧಿಗೆ ಆಶಿತಾ ಕರೆ ಮಾಡಿದ್ದಳು. ಹಾಯ್ ರಿಧಿ, ಹೇಗಿದ್ದೀಯಾ? ಕಾಲೇಜಲ್ಲಿದ್ಯಾ? ಮಾವಂಗೆ ಹುಷಾರಿಲ್ಲ ಅಂತ ಅತ್ತೆ ಚೆನ್ನೈಗೆ ಹೋದ್ರು ಅಂತ ಗೊತ್ತಾಯಿತು. ನೀನು ಒಬ್ಬಳೇ ಆಗೋದಕ್ಕೆ ನಾನು ನಿಮ್ಮನೆಗೆ ಬರಲಾ? ಬೇಡ ಆಶಿತಾ, ನಾನು ಕಾಲೇಜಿಗೆ ಹೋದ್ಮೇಲೆ ನೀನು ಒಬ್ಬಳೇ ಕೂತ್ಕೋಬೇಕಲ್ಲ ಮನೇಲಿ, ನಿಂಗೆ ಬೋರ್ ಆಗುತ್ತೆ. ವೀಕೆಂಡ್ಗೆ ಬಾ. ಆಶಿತಾಗೆ ಸಲಹೆ ಇತ್ತಳು ರಿಧಿ. ಅಂದು ಸಂಜೆ ಮನೆಗೆ ಬಂದವನೇ ಪರೀಕ್ಷಿತ್ ಹೇಳಿದ, ನಮಗೆ ಕಾಲೇಜ್ಗೆ ರಜಾ ಇದೆ. ನಾನು ನನ್ನ ಫ್ರೆಂಡ್ ಜೊತೆ ಕೇರಳಕ್ಕೆ ಟೂರ್ ಹೋಗ್ತಾ ಇದ್ದೀನಿ. ಬರೋದು 2 ದಿನ ಆಗುತ್ತೆ. ತಂಗಿಯ ಉತ್ತರಕ್ಕೂ ಕಾಯದೆ ಹಾಗೆ ಹೇಳುತ್ತಾ ತನ್ನ ಡ್ರೆಸ್ಗಳನ್ನು ಪ್ಯಾಕ್ ಮಾಡತೊಡಗಿದ ಪರೀಕ್ಷಿತ್. ಪೂರ್ವಾಂಕ್ಗೆ ನೈಟ್ ಡ್ಯೂಟಿ ಇತ್ತು. ಅವನು ಅಂದು ರಾತ್ರಿ ಮನೆಯಲ್ಲಿ ಇರಲಿಲ್ಲ. ಆಗ ಆಶಿತಾ ಬರುತ್ತೇನೆ ಎಂದು ಹೇಳಿದಾಗ ರಿಧಿ ಬೇಡ ಎಂದು ತಿರಸ್ಕರಿಸಿದ್ದಳು. ಈಗ ಮತ್ತೆ ಅವಳನ್ನು ಕರೆಯುವ ಮನಸ್ಸಾಗಲಿಲ್ಲ. ಹಿಂದಿನ ದಿನ ಏನೂ ಪ್ರಾಬ್ಲಮ್ ಆಗದ್ದರಿಂದ ಇಂದು ಸ್ವಲ್ಪ ಧೈರ್ಯವಿತ್ತು ರಿಧಿಗೆ. ರಾತ್ರಿ ಪುಸ್ತಕ ಓದುತ್ತಾ ಕುಳಿತಿದ್ದಳು. ಅಲ್ಲೇ ನಿದ್ದೆ ಬಂದು ಬಿಟ್ಟಿತ್ತು ರಿಧಿಗೆ. ನಿದ್ದೆಗಣ್ಣಿನಲ್ಲಿ ಪುಸ್ತಕದ ಮೇಲೆ ತಲೆಯಿಟ್ಟು ಲೈಟ್ ಆಫ್ ಮಾಡಿಕೊಂಡು ಮಲಗಿಬಿಟ್ಟಿದ್ದಳು. ಅಂದು ರಾತ್ರಿ ರಿಧಿ ಒಬ್ಬಳೇ ಮನೆಯಲ್ಲಿದ್ದಳು. ರಾತ್ರಿ 11 ಗಂಟೆಗೆ ರಿಧಿ ಮಲಗಿ ನಿದ್ದೆ ಮಾಡುತ್ತಿದ್ದಾಗ ಮನೆಯ ಕರೆಗಂಟೆ ಸದ್ದಾಗಿತ್ತು. ಭಯದಿಂದ ನಡುಗುತ್ತಿದ್ದಳು ರಿಧಿ. ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಒಬ್ಬಳೇ. ತಾನು ನಿದ್ದೆ ಮಾಡುತ್ತಿದ್ದುದರಿಂದ ಕನಸು ಏನಾದರೂ ಕಂಡಿದ್ದೇನಾ ಅಥವಾ ತನಗೆ ಭ್ರಮೆಯಾ ಯೋಚಿಸುತ್ತಿದ್ದಾಳೆ. ಮಲಗಿದಲ್ಲಿಂದ ಎದ್ದು ಹೋಗಲು ಭಯವಾಗುತ್ತಿತ್ತು ಅವಳಿಗೆ. ಪರೀಕ್ಷಿತ್ ಊರು ಬಿಟ್ಟೇ ಹೋಗಿದ್ದಾನೆ. ಅವರದು ಕಾರ್ನರ್ ಸೈಟು. ಇನ್ನೊಂದು ಬದಿಯ ಮನೆಯವರು ಇವರ ಮನೆಯ ಕನ್ಸ್ಟ್ರಕ್ಷನ್ ಸಮಯದಲ್ಲಿ ತಮ್ಮ ಒಣಗಲು ಹಾಕಿದ ಬಟ್ಟೆಯ ಮೇಲೆ ಸಿಮೆಂಟ್ ಹಾಕಿದ್ದಾರೆಂದು ಜಗಳವಾಡಿ ಮಾತಾಡುವುದನ್ನು ಬಿಟ್ಟು ಬಿಟ್ಟಿದ್ದರು. ಮಾತೇ ಆಡದ ಮೇಲೆ ಅವರಲ್ಲಿ ಸಹಾಯ ಕೇಳಲು ಸಾಧ್ಯವಿಲ್ಲವಲ್ಲ. ಮನೆಯ ಹೊರಗೆ ಯಾರೋ ಓಡಾಡುತ್ತಿರುವ ಸದ್ದು ಕೇಳಿಸುತ್ತಿತ್ತು. ಮೇನ್ ಡೋರಿಗೆ ಬೋಲ್ಟ್ ಮಾಡಿದ್ದೀನಾ ಇಲ್ಲವಾ ನೆನಪಾಗುತ್ತಿಲ್ಲ ರಿಧಿಗೆ. ಮನೆಯ ಒಳಗೆ ಪೂರ್ತಿ ಕತ್ತಲು. ಹೊರಗೆ ಅಲ್ಲಲ್ಲಿ ಬೀದಿ ದೀಪಗಳು ಕಾಣಿಸುತ್ತವೆ. ಬಂದವರು ಯಾರು ಎಂದು ನೋಡಲು ಹೋಗಬೇಕು. ಆದರೆ ಹೋಗಲು ಧೈರ್ಯ ಬರುತ್ತಿಲ್ಲ. ಪೂರ್ವಾಂಕ್ ಕೂಡ ಮೇಲೆ ರೂಮಲ್ಲಿಲ್ಲ. ಇದ್ದಿದ್ದರೆ ಅವನಾದರೂ ಸಹಾಯಕ್ಕೆ ಬರುತ್ತಿದ್ದ. ಎದುರುಗಡೆ ಮನೆಯವರನ್ನು ಕರೆಯೋಣವೆಂದರೆ ಅವರ ನಂಬರ್ ಕೂಡ ತನ್ನ ಬಳಿ ಇಲ್ಲ. ತಾಯಿಯ ಬಳಿ ಇತ್ತು, ಕೇಳುವುದಾದರೂ ಹೇಗೆ? ಈ ಪರೀಕ್ಷಿತ್ ಒಬ್ಬ ಸರಿಯಾದ ಸಮಯಕ್ಕೆ ಕೈಕೊಟ್ಟು ಬಿಟ್ಟಿದ್ದಾನೆ. ಅವರೀಗ ಬಾಗಿಲು ಬಡಿಯತೊಡಗಿದರು. ಒಬ್ಬರಲ್ಲ, ಇಬ್ಬರಿದ್ದಾರೆ ಎನಿಸಿತು ರಿಧಿಗೆ. ಅವಳಿಗೀಗ ಅವರು ಓಡಾಡುತ್ತಿರುವ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮೇನ್ ಡೋರ್ ಬೋಲ್ಟ್ ಮಾಡಲು ಹೋಗೋಣವೆಂದರೆ ಅದೇ ಸಮಯಕ್ಕೆ ಅವರು ಕೀಯಿಂದ ಡೋರ್ ಓಪನ್ ಮಾಡಿ ಒಳಗೆ ಬಂದರೆ? ಅದಕ್ಕಿಂತ ತನ್ನ ಬೆಡ್ರೂಮ್ ಬೋಲ್ಟ್ ಮಾಡಿಕೊಂಡು ಕುಳಿತುಕೊಳ್ಳುವುದೇ ಸೇಫ್ ಎನಿಸಿತು ರಿಧಿಗೆ. ಅವಳೀಗ ಭಯದಿಂದ ನಡುಗುತ್ತಿದ್ದಾಳೆ, ಬೆವರುತ್ತಿದ್ದಾಳೆ. ಅಷ್ಟರಲ್ಲಿ ಆಗಂತುಕರು ಮನೆಯ ಡೋರ್ ಓಪನ್ ಮಾಡಲು ಕೀಯಿಂದ ಪ್ರಯತ್ನಿಸುತ್ತಿದ್ದಾರೆ
ಈಗ ಏನು ಮಾಡಬೇಕು, ಯಾರನ್ನು ಕರೆಯಬೇಕು ಗೊತ್ತಾಗುತ್ತಿಲ್ಲ. ಇಷ್ಟು ಹೊತ್ತಿನಲ್ಲಿ ತಾಯಿಗೆ ಫೋನ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಅವರಿಗೆ ಆತಂಕ ಹೆಚ್ಚಿಸಬಹುದಷ್ಟೇ. ಅಷ್ಟು ದೂರದಿಂದ ಇಲ್ಲಿಗೆ ಬರಲು ಸಾಧ್ಯವಿಲ್ಲವಲ್ಲ. ನಿನ್ನೆ ಮನೆಯಲ್ಲಿ ಎಲ್ಲರೂ ಇದ್ದರು, ಆಗ ಯಾವುದೇ ತೊಂದರೆಯೂ ಇರಲಿಲ್ಲ. ಇಂದು ಬೇಕೆಂದೇ ಯಾರೋ ನೋಡಿಕೊಂಡೇ ತನಗೆ ತೊಂದರೆ ಕೊಡಲೆಂದೇ ಹೀಗೆ ಮಾಡುತ್ತಿದ್ದಾರೆ. ಅವಳಿಗೆ ದುಃಖ ಉಕ್ಕಿ ಬರುತ್ತಿತ್ತು. ಕಣ್ಣುಗಳಾಗಲೇ ತುಂಬಿ ಹರಿಯಲಾರಂಭಿಸಿದ್ದವು. ಭಯದಿಂದ ನಡುಗುತ್ತಲೇ ಪೂರ್ವಂಕ್ಗೆ ಕರೆ ಮಾಡಿದಳು ರಿಧಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.